press the bell icon on the YouTube app and never miss another update. Hi students, today I am going to discuss with you a new chapter, that is multiplication. So in this chapter you will learn how some properties on multiplication and also how to multiply 7, 8 and 9 table, and also you have in this chapter you will learn multiplication of multiplying by 1 digit number, multiplication of 3 digit number and multiplication of 2 digit number, and also method of multiplication, that is lattice method of multiplication and box method of multiplication. Okay, first subtopic, that is properties of multiplication. So ನಾವು ಅಡಿಷನ್ ಸಬ್ಟ್ರಾಕ್ಷನಲ್ಲಿ ಪ್ರಾಪರ್ಟೀಸನ್ನ ಅಂದರೆ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ರಿಲೇಟೆಡ್ ಸಮ್ ಪಾಯಿಂಟ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ ಅಡಿಷನ್ ಚಾಪ್ಟರ್ ಮತ್ತು ಸಬ್ಟ್ರಾಕ್ಷನ್ ಚಾಪ್ಟರ್ಲಿ. ಸೊ ಇವತ್ತು ಸಹ ಮಲ್ಟಿಪ್ಲಿಕೇಶನ್ ರಿಲೇಟೆಡ್ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ಪಾಯಿಂಟ್, ಮಲ್ಟಿಪ್ಲಿಕೇಶನ್ ಈಸ್ ರಿಪೀಟೆಡ್ ಅಡಿಷನ್. Multiplication is repeated addition. ಸೊ ಮಲ್ಟಿಪ್ಲಿಕೇಶನ್ ಈಸ್ ರಿಪೀಟೆಡ್ ಅಡಿಷನ್ ಅಂದರೆ ಈಗ 7, 8 ಆ್ಯಂಡ್ 9 ಟೇಬಲನ್ನು ನಾನು ರಿಪೀಟೆಡ್ಲಿ ಆ್ಯಡ್ ಮಾಡಿ ತೋರಿಸ್ತೀನಿ. ಹೇಗೆ? ಈಗ ಮಲ್ಟಿಪ್ಲಿಕೇಶನ್ ಈಸ್ ರಿಪೀಟೆಡ್ ಅಡಿಷನ್ ಅಂದರೆ, ಸೊ ಫಾರ್ ಎಕ್ಸಾಂಪಲ್ 7 + 7 ಇದೆ, ಹೌದಲ್ವಾ? 7 + 7 ಇದೆ. ಸೊ 7 ಎಷ್ಟು ಟೈಮ್ ಇದೆ ಇಲ್ಲಿ? 7 2 ಟೈಮ್ ಇದೆ. ಸೊ 2 × 7 ಇದೆ, ಹೌದಲ್ವಾ? ಸೊ ಈ ಟೈಮ್ಸನ್ನು ಹೇಗೆ ಬರಿತೀವಪ್ಪ ಅಂದರೆ ಇಂಟು ಸೈನಲ್ಲಿ ಬರಿತೀವಿ. 2 ಬರ್ದು 2 × 7, 2 × 7, 2 × 7, 7 2 ಟೈಮ್ ಇದೆ, 2 × 7. ಸೊ ಹೇಗೆ ಬರಿತೀವಿ ನಾವು? ಟೈಮ್ಸನ್ನು ಇಂಟು ಅಂತ ಬರಿತೀವಿ. 2 × 7 ಈ ಥರನೂ ರೀಡ್ ಮಾಡ್ಬೋದು, 2 7s ಅಂತಲೂ ರೀಡ್ ಮಾಡ್ಬೋದು, ಹೌದಲ್ವಾ? ಸೊ 7ಅನ್ನು 2 ಟೈಮ್ ಆ್ಯಡ್ ಮಾಡಿದರೆ ಏನು ಬರುತ್ತೆ ಆನ್ಸರು? 7 + 7 14 ಬರುತ್ತೆ. ಸೊ ನಮಗೆ 2 ಟೇಬಲ್ ಗೊತ್ತಿದೆ, 2 7s 14, ಹೌದಲ್ವಾ? ನೆಕ್ಸ್ಟು, ಸೊ ಇಲ್ಲಿ 7 + 7 + 7, ಹೌದಲ್ವಾ? 7 ಇಲ್ಲಿ 7 3 ಟೈಮ್ಸ್ ಇದೆ, 1 2 3, ಹೌದಲ್ವಾ? ಸೊ 7 3 ಟೈಮ್ಸ್ ಇದೆ ಅಂದರೆ 7ಅನ್ನು ಆ್ಯಡ್ ಮಾಡಿದರೆ ಎಷ್ಟು ಬರುತ್ತೆ? 3 ಟೈಮ್ಸ್ 7ಅನ್ನು ಆ್ಯಡ್ ಮಾಡಿದ್ರೆ 7 + 7 14, ಹೌದಲ್ವಾ? 14 + 7 21 ಬರುತ್ತೆ. 14 15 16 17 18 19 20 21 ಬರುತ್ತೆ, ಹೌದಲ್ವಾ? ಸೊ ಹಾಗಾದರೆ ಸೊ 7ಅನ್ನು ಆ್ಯಡ್ ಮಾಡಿದ್ರೆ 7ನ 3 ಟೈಮ್ ಆ್ಯಡ್ ಮಾಡಿದ್ರೆ 21 ಬರುತ್ತೆ. ಇದನ್ನೇ ನಾವು ರಿಪೀಟೆಡ್ಲಿ ಅಡಿಷನ್ ಅಂತ ಕರಿತೀವಿ, ಹೌದಲ್ವಾ? ಸೊ ಹಾಗಾದರೆ 7 ಎಷ್ಟು ಸಲ ಇದೆ? 3 ಟೈಮ್ ಇದೆ. ಹೇಗೆ ಬರೀಬೋದು? 3 × 7, ಹೌದಲ್ವಾ? 3 × 7, 3 7s 21, ಹೌದಲ್ವಾ? ಸೊ ಸೇಮ್ ಅದೇ ಥರ 7 + 7 + 7 + 7, ಹೌದಲ್ವಾ? ಸೊ ಹೌ ಮೆನಿ ಟೈಮ್ಸ್ 7 ಈಸ್ ಹಿಯರ್? 1 2 3 4, 1 2 3 4 ಟೈಮ್ ಇದೆ, ಹೌದಲ್ವಾ? ಸೊ ಹೇಗೆ ಬರಿಬೋದು? 4 × 7, ಹೌದಲ್ವಾ? 4 ಇನ್ಸ್ಟೆಡ್ ಆಫ್ ಟೈಮ್ಸ್ ಐ ಆಮ್ ರೈಟಿಂಗ್ ಮಲ್ಟಿಪ್ಲಿಕೇಶನ್ ಸೈನ್, ದಟ್ ಈಸ್ ಇಂಟು 4 × 7, 4 7s 28, ಹೌದಲ್ವಾ? ಈ 21ಗೆ 7ಅನ್ನು ಆ್ಯಡ್ ಮಾಡೋಣ, ಹೌದಲ್ವಾ? ಸೊ 7 + 1 8 2, ಹೌದಲ್ವಾ? ಸೊ ನೆಕ್ಸ್ಟು 7 + 7 + 7 + 7 + 7. ಸೊ 7 ಹೌ ಮೆನಿ ಟೈಮ್ಸ್ ಈಸ್ ಹಿಯರ್? 1 2 3 4 5, 5 × 7, ಹೌದಲ್ವಾ? 5 7s, ಹೌದಲ್ವಾ? ಸೊ ಈ 28ಗೆ ಒನ್ಸ್ ಅಗೇನ್ 7 ಆ್ಯಡ್ ಮಾಡೋಣ. ಸೊ 15 ಬರುತ್ತೆ, ಕ್ಯಾರಿ 1, ಸೊ 2 + 1 3, ಹೌದಲ್ವಾ? 35, 5 7s 35. ಸೊ ಇಲ್ಲಿ ಏನು ಮಾಡಿದ್ದೀವಿ? ಸೊ 7 1s ಸ್ಟಾರ್ಟಿಂಗ್ 7 1s 7 ಬರುತ್ತೆ. 7 2 × 7 ಅಂದರೆ 7ನ 7 + 7 7ಅನ್ನು 2 ಟೈಮ್ ಆ್ಯಡ್ ಮಾಡಿದಾಗ 14 ಬರುತ್ತೆ. ಸೊ
7ನ್ನು 3 ಟೈಮ್ ಆ್ಯಡ್ ಮಾಡಿದಾಗ 21 ಬರುತ್ತೆ. ಇದೇ 14ಗೆ 7ನ್ನು ಆ್ಯಡ್ ಮಾಡಿದ್ರೆ 21 ಬರುತ್ತೆ. ಸೊ 21ಗೆ 7ನ್ನು ಆ್ಯಡ್ ಮಾಡಿದ್ರೆ 28 ಬರುತ್ತೆ. 28ಗೆ 7ನ್ನು ಆ್ಯಡ್ ಮಾಡಿದ್ರೆ 35 ಬರುತ್ತೆ. ಸೊ ಹಾಗಾದರೆ 35ಗೆ 7ನ್ನು ಆ್ಯಡ್ ಮಾಡಿದರೆ ಅಂದರೆ ಸೊ 5 7 35, 5 ಟೈಮ್ಸ್ 7ನ್ನು ಆ್ಯಡ್ ಮಾಡಿದಾಗ 35 ಬರ್ತಿದೆ ಅಂದರೆ 6 ಟೈಮ್ಸ್ 7ನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ಹೌದಲ್ವಾ? ಸೊ 12 ಕ್ಯಾರಿ 1, 3 + 1 4, 42 ಹೌದಲ್ವಾ? ಹಾಗೆ 7 ಟೈಮ್ಸ್ 7ನ್ನು ಆ್ಯಡ್ ಮಾಡಿದಾಗ ಸೊ 42ಗೆ ಸೇಮ್ ಈ 42ಗೆ 7ನ್ನು ಆ್ಯಡ್ ಮಾಡೋಣ ಹೌದಲ್ವಾ? 7 + 2 9 + 4 49. ಸೊ ಮಲ್ಟಿಪ್ಲಿಕೇಶನ್ ಈಸ್ ನಥಿಂಗ್ ಬಟ್ ರಿಪೀಟೆಡ್ ಅಡಿಷನ್. ಸೊ ರಿಪೀಟೆಡ್ಲಿ ನಾವು ಆ್ಯಡ್ ಮಾಡ್ತಾ ಬರ್ತೀವಿ ಹೌದಲ್ವಾ? ಸೊ ಇಲ್ಲಿ ರಿಪೀಟೆಡ್ಲಿ ಏನು ಮಾಡಿದ್ದೀವಿ ನಾವು ಆ್ಯಡ್ ಮಾಡ್ತಾ ಬಂದಿದ್ದೀವಿ ಓಕೆನಾ. ನೆಕ್ಸ್ಟು 8 ಟೇಬಲನ್ನು ಟ್ರೈ ಮಾಡೋಣ ಹೌದಲ್ವಾ? ಸೊ ಇದೇ ಥರ ರಿಪೀಟೆಡ್ಲಿ ಆ್ಯಡ್ ಮಾಡಿ 8 ಟೇಬಲನ್ನು ಬರೆಯೋಣ ಓಕೆನಾ. ಸೊ ಸ್ಟಾರ್ಟಿಂಗು 8 1 ಟೈಮ್ ಬರುತ್ತೆ ಹೌದಲ್ವಾ? 8 1 ಟೈಮ್ ಇದೆ. 1 ಟೈಮ್ಸ್ 8 ಹೌದಲ್ವಾ? ಸೊ ಈ ಟೈಮ್ಸನ್ನು ಹೇಗೆ ಬರಿಬೋದು? 1 × 8. ಸೊ 8 1 ಟೈಮ್ ಇದೆ. ಸೊ 1 8s 8 ಹೌದಲ್ವಾ? ಸೊ 8 + 8 ಹೌದಲ್ವಾ? ಹೌ ಮೆನಿ ಟೈಮ್ಸ್ 8 is here? 2 ಟೈಮ್ಸ್ ಇದೆ ಹೌದಲ್ವಾ? 1 2 2 ಟೈಮ್ಸ್ 8 ಹೌದಲ್ವಾ? 2 × 8 ಹೌದಲ್ವಾ? ಸೊ 2 × 8 ಅಂದರೆ ಇಲ್ಲಿ 8 1 ಟೈಮ್ ಇದೆ. ಸೊ ಇದೇ 8ಗೆ 8ನ್ನು ಆ್ಯಡ್ ಮಾಡೋಣ. 8 + 8 16 ಹೌದಲ್ವಾ? 2 8s 16. ನೆಕ್ಸ್ಟು 8 + 8 + 8. ಸೊ 8 ಹೌ ಮೆನಿ ಟೈಮ್ಸ್ ಈಸ್ ಹಿಯರ್? 1 2 3 ಟೈಮ್ಸ್ 8 ಇದೆ. 3 ಟೈಮ್ಸ್ 8 ಇದೆ ಹೌದಲ್ವಾ? ಸೊ 3 × 8. ಸೊ ಇಲ್ಲಿ ಮೀನಿಂಗ್ ನೋಡ್ರಿ, 3 × 8 ಅಂದರೆ 3 ಟೈಮ್ಸ್ 8 ಇದೆ ಅಂತೇಳಿ. 8ನ್ನು 3 ಟೈಮ್ಸ್ ನಾವು ಆ್ಯಡ್ ಮಾಡಿದ್ದೀವಿ, ರಿಪೀಟೆಡ್ಲಿ ಆ್ಯಡ್ ಮಾಡಿದ್ದೀವಿ ಅಂತೇಳಿ ಓಕೆನಾ. ಸೊ ಹಾಗಾದರೆ ಇಲ್ಲಿ 16 ಇದೆ ಹೌದಲ್ವಾ? ಆನ್ಸರ್ ಈ 16ಗೆ 8ನ್ನು ಆ್ಯಡ್ ಮಾಡೋಣ. ಸೊ 8 + 6 14 ಕ್ಯಾರಿ 1 24 ಹೌದಲ್ವಾ? ಓಕೆನಾ. ಸೊ ನೆಕ್ಸ್ಟು ಸೊ 8 + 8 + 8 + 8 ಹೌದಲ್ವಾ? ಸೊ 4 ಟೈಮ್ಸ್ 8. ಸೊ 4 8s ಹೌದಲ್ವಾ? ಸೇಮ್ ಇಲ್ಲಿ ಬಂದಿರೋ 3 ಟೈಮ್ಸ್ ಆ್ಯಡ್ ಮಾಡಿರೋ 24, 3 ಟೈಮ್ಸ್ 8ನ್ನು ಆ್ಯಡ್ ಮಾಡಿದಾಗ 24 ಬಂದಿದೆಯಲ್ವಾ? ಈ 24ಗೆ ಏನು ಮಾಡೋಣ? 1 8ನ್ನು ಆ್ಯಡ್ ಮಾಡೋಣ. 1 ಟೈಮ್ 8ನ್ನು ಆ್ಯಡ್ ಮಾಡಿದಾಗ ಸೊ 4 ಟೈಮ್ಸ್ ಆ್ಯಡ್ ಮಾಡಿರೋ ಆನ್ಸರ್ ಏನು ಬರುತ್ತೆ? 8 + 4 12 ಕ್ಯಾರಿ 1 3 32 ಹೌದಲ್ವಾ? ಸೊ ಹಾಗಾದರೆ 5 8s 5 ಟೈಮ್ಸ್ 8 ಹೌದಲ್ವಾ? 5 ಟೈಮ್ಸ್ 8 ಓಕೆನಾ. ಡೈರೆಕ್ಟ್ಲಿ ಬರೀತಿದ್ದೀನಿ ನಾನಿಲ್ಲಿ, ಆ್ಯಡ್ ಮಾಡ್ತಿಲ್ಲ, ಡೈರೆಕ್ಟ್ಲಿ ಬರೀತಿದ್ದೀನಿ. 5 ಟೈಮ್ಸ್ 8. ಸೊ ಹಾಗಾದ್ರೆ 8ನ್ನು ಆ್ಯಡ್ ಮಾಡೋಣ ಓಕೆನಾ. 4 ಟೈಮ್ಸ್ 8ನ್ನು ಆ್ಯಡ್ ಮಾಡಿದಾಗ 32 ಬಂತು ಹೌದಲ್ವಾ? ಸೊ ಹಾಗಾದರೆ ಎಕ್ಸ್ಟ್ರಾ 1 ಟೈಮ್ ಆ್ಯಡ್ ಮಾಡಿದಾಗ 5 ಟೈಮ್ಸ್ ಆ್ಯಡ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ? 8 + 2 10 ಕ್ಯಾರಿ 1 3 + 1 4 40 ಹೌದಲ್ವಾ? ಸೊ ಸೇಮ್ ಇದೇ ಥರ ನಾವು ಏನು ಮಾಡ್ಬೋದು? ನೆಕ್ಸ್ಟ್ ನಾವು ಈ ಥರನೇ ಕಂಟಿನ್ಯೂಸ್ಲಿ 8 ಟೇಬಲ್ ಬರೀತಾ ಹೋಗ್ಬೋದು ಹೌದಲ್ವಾ? ಸೊ ಹಾಗಾದರೆ 9 ಟೇಬಲ್ ಹೇಗೆ ಬರೀಬೋದು? ರಿಪೀಟೆಡ್ಲಿ ಆ್ಯಡ್ ಮಾಡಿ. ಸೊ 9 ಟೇಬಲ್ ಹೌದಲ್ವಾ? ಸೊ ಫಸ್ಟ್ 9 ಇದೆ. ಸೊ 9 1 ಟೈಮ್ ಇದೆ ಹೌದಲ್ವಾ? ಸೊ 1 ಟೈಮ್ಸ್ 9. ಸೊ ಟೈಮ್ಸ್ ಇನ್ಸ್ಟೆಡ್ ಆಫ್ ಟೈಮ್ಸ್ ಏನು ಬರೆಯೋಣ? ಇಂಟು ಮಲ್ಟಿಪ್ಲಿಕೇಶನ್ ಟೇಬಲಲ್ಲಿ ತೋರಿಸೋಣ ಹೌದಲ್ವಾ? 1 × 9 1 9s 9 ಹೌದಲ್ವಾ? ಸೊ 9 + 9 ಹೌದಲ್ವಾ? 9 2 ಟೈಮ್ ಇದೆ. 1 2. ಸೊ 2 ಟೈಮ್ಸ್ 9 ಹೌದಲ್ವಾ? 2 × 9. ಸೊ ಹಾಗಾದರೆ 1 ಟೈಮ್ 9 ಇದೆ. ಈ 9ಗೆ 9ನ್ನು ರಿಪೀಟೆಡ್ಲಿ ಆ್ಯಡ್ ಮಾಡೋಣ. 9 + 9 18 ಹೌದಲ್ವಾ? 9 2s 2 9s 18 ಹೌದಲ್ವಾ? ನೆಕ್ಸ್ಟ್ 9 + 9 + 9. ಸೊ 1 2 3 ಟೈಮ್ಸ್ 9 ಇದೆ. 3 ಟೈಮ್ಸ್ 9 ಹೌದಲ್ವಾ? 3
ಇಂಟು 9. ಸೊ ಹಾಗಾದ್ರೆ 18 ಬಂದಿದೆ ಹೌದಲ್ವಾ, 18ಗೆ 9ಅನ್ನು ಆ್ಯಡ್ ಮಾಡೋಣ. ಸೊ 17 ಕ್ಯಾರಿ 1 1 + 1 2. ಸೊ 27 ಬರುತ್ತೆ ಹೌದಲ್ವಾ. ಸೇಮ್ ಅದೇ ಥರ ಏನು 4 ಟೈಮ್ಸ್ 9 4 ಇಂಟು 9 ಹೌದಲ್ವಾ. 4 9s ಹೌದಲ್ವಾ. ಸೊ 9 ಆ್ಯಡ್ ಮಾಡೋಣ. 9 + 7 16 ಕ್ಯಾರಿ 1 36. ಸೊ ಈ ಥರ ನೀವೇನು ಮಾಡ್ಬೋದು, ರಿಪೀಟೆಡ್ಲಿ ಆ್ಯಡ್ ಮಾಡ್ತಾ ಟೇಬಲನ್ನು ಬರಿತಾ ಹೋಗ್ಬೋದು. ಸೊ ಹಾಗಾದರೆ 36ಗೆ 9 ಆ್ಯಡ್ ಮಾಡೋಣ. ಸೊ 15 ಕ್ಯಾರಿ 45 ಆಗುತ್ತೆ ಹೌದಲ್ವಾ. ಓಕೆನಾ, ಏನು 5 ಟೈಮ್ಸ್ 9 ಆ್ಯಡ್ ಮಾಡಿದಾಗ ಹೌದಲ್ವಾ. ಸೊ ಸೇಮ್ 45ಗೆ 9 ಆ್ಯಡ್ ಮಾಡೋಣ. ಸೊ 14 ಕ್ಯಾರಿ 1. ಸೊ 54 ಆಗುತ್ತೆ ಹೌದಲ್ವಾ. ಸೇಮ್ ಇದು 54ಗೆ ಮತ್ತೆ 9ಅನ್ನು ಆ್ಯಡ್ ಮಾಡೋಣ. ಓಕೆನಾ. ಸೊ ಕ್ಯಾರಿ 1 63 ಆಗುತ್ತೆ ಹೌದಲ್ವಾ. ಸೊ ಏನು 6 9s 7 9s ಹೌದಲ್ವಾ. ಸೊ ಹಾಗೆ ಇದಕ್ಕೆ 9ಅನ್ನು ಆ್ಯಡ್ ಮಾಡೋಣ. ಅವಾಗೇನು ಬರುತ್ತೆ, ಸೊ 12 ಕ್ಯಾರಿ 1 72. 8 9s 72 ಹೌದಲ್ವಾ. ಸೊ ಮತ್ತೆ 9ಅನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, ಸೊ 81. 9 9s 81. ಮತ್ತೆ 9ಅನ್ನು ಆ್ಯಡ್ ಮಾಡಿದ್ರೆ 9 + 1 10 ಕ್ಯಾರಿ 1 9. ಸೊ 9 10s 10 9 ಟೈಮ್ ಇದೆ ಹೌದಲ್ವಾ. ಸೊ 9 10 ಟೈಮ್ ಇದೆ. ಸೊ 10 ಟೈಮ್ಸ್ 9 = 90. ಸೊ ಈ ಥರ ರಿಪೀಟೆಡ್ಲಿ ಆ್ಯಡ್ ಮಾಡಿ ನಾವು ಯಾವುದೇ ಟೇಬಲನ್ನು ನಾವು ಈ ಥರ ಬರೀಬೋದು ಹೌದಲ್ವಾ. ಸೊ ಇದು ಫಸ್ಟ್ ಪಾಯಿಂಟ್, ಮಲ್ಟಿಪ್ಲಿಕೇಶನ್ ಈಸ್ ರಿಪೀಟೆಡ್ ಅಡಿಷನ್. ಸೊ ಎಲ್ಲರಿಗೂ ಗೊತ್ತಾಗಿದೆ. ಸೊ ಮಲ್ಟಿಪ್ಲಿಕೇಶನ್ ಈಸ್ ರಿಪೀಟೆಡ್ ಅಡಿಷನ್ ಅಂದರೆ ಏನು ಅಂತೇಳಿ ಹೌದಲ್ವಾ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, the product of 0 and a number is 0. The product of 0 and a number is 0. The product of 0 and a number is 0. Means anything multiplied by 0 is 0. 0 and ಎನಿ ನಂಬರನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. ಫಾರ್ ಎಕ್ಸಾಂಪಲ್, ಸೊ 4 ಇಂಟು 0, 4 zeros are 0, 4 zeros are 0 ಹೌದಲ್ವಾ. ಆರ್ 0 4s. ಸೊ ನಂಬರಿಂದ 0ನ ಮಲ್ಟಿಪ್ಲೈ ಮಾಡಿರಿ, 0ಇಂದ ನಂಬರನ್ನು ಮಲ್ಟಿಪ್ಲೈ ಮಾಡಿರಿ, ಆನ್ಸರ್ 0 ಬರುತ್ತೆ. 0 4s 0 ಹೌದಲ್ವಾ. ಸೊ ಸೇಮ್ ಅದೇ ಥರ 12 zeros 12 zeros 0, 0 12s 0 ಹೌದಲ್ವಾ. 256 zeros 0, 0 into 256 0. Here anything multiplied by 0 is 0. 0 ಇಂದ ನೀವು ಏನಾದರೂ ಮಲ್ಟಿಪ್ಲೈ ಮಾಡಿರಿ, ಇಲ್ಲಿ ಆನ್ಸರ್ ಏನು ಬರುತ್ತೆ, 0ನೇ ಬರುತ್ತೆ. ದಿಸ್ ಈಸ್ ದ ಸೆಕೆಂಡ್ ಪ್ರಾಪರ್ಟಿ. ನೆಕ್ಸ್ಟ್ ಥರ್ಡ್ ಒನ್, ದ ಪ್ರಾಡಕ್ಟ್ ಆಫ್ 1 and the number is the number itself. The product of 1 and number is the number itself. The product of 1 and a number is the number itself. Means, ಸೊ ನೀವು ನಂಬರಿಂದ 1ಅನ್ನು ಮಲ್ಟಿಪ್ಲೈ ಮಾಡಿರಿ ಆರ್ 1ಇಂದ ನಂಬರನ್ನು ಮಲ್ಟಿಪ್ಲೈ ಮಾಡಿರಿ, ಆನ್ಸರ್ ನಂಬರ್ ಇಟ್ ಸೆಲ್ಫ್ ಬರುತ್ತೆ, ಅಂದರೆ ನಂಬರೇ ಬರುತ್ತೆ. ಎಕ್ಸಾಂಪಲ್
5 ones are 5 ones are 5 or 1 5s are 5 ಹೌದಲ್ವಾ 29 ones are 29 ones are 29 ಹೌದಲ್ವಾ ಸೊ 129s are 29 ಹಾಗೆ 468 ones are 468 ones are 468 ಹೌದಲ್ವಾ ಸೊ 460 1ನಿಂದ 468ನ ಮಲ್ಟಿಪ್ಲೈ ಮಾಡಿದ್ರೆ 468 ಬರುತ್ತೆ ಮೀನ್ಸ್ ದ ಪ್ರಾಡಕ್ಟ್ ಆಫ್ ಎ ಒನ್ ಆ್ಯಂಡ್ ಎ ನಂಬರ್ ಸೊ 1ನಿಂದ ಯಾವುದೇ ನಂಬರನ್ನು ಮಲ್ಟಿಪ್ಲೈ ಮಾಡಿರಿ ಆರ್ ನಂಬರಿಂದ 1ಅನ್ನು ಮಲ್ಟಿಪ್ಲೈ ಮಾಡಿರಿ ಸೊ ಯಾವ ನಂಬರನ್ನು ನೀವು ಮಲ್ಟಿಪ್ಲೈ ಮಾಡಿರ್ತೀರ ಅದೇ ನಂಬರ್ ಸೇಮ್ ಆ್ಯಸ್ ಇಟ್ ಈಸ್ ಅದೇ ನಂಬರ್ ಬರುತ್ತೆ ಓಕೆನಾ ಇಲ್ಲಿ ನೋಡ್ರಿ ಮತ್ತು 0 1s ಹೌದಲ್ವಾ 0 1s ಸೊ 1ನಿಂದ ಯಾವುದಾದ್ರೂ ನಂಬರ್ ಮಲ್ಟಿಪ್ಲೈ ಮಾಡಿರಿ ಅಂತ ಮಿಸ್ ಹೇಳಿದ್ದಾರೆ ಹಾಗಾದರೆ 1 ಬರೆಯೋಣ ಅಂತ ಇಲ್ಲಿ ಬರಲ್ಲ ಇಲ್ಲಿ 0 ಇದೆ ಸೆಕೆಂಡ್ ಪ್ರಾಪರ್ಟಿ ಹೇಳಿದ್ದೆ ಹೌದಲ್ವಾ ದ ಪ್ರಾಡಕ್ಟ್ ಆಫ್ 0 ಆ್ಯಂಡ್ ಎ ನಂಬರ್ ಈಸ್ 0 ಸೊ ಇಲ್ಲಿ 0 ಇದೆ ಅಂದರೆ ಸೊ ಆನ್ಸರ್ ಏನು ಬರುತ್ತೆ 0 ಬರುತ್ತೆ ಸೊ 1 ಬರಲ್ಲ ಓಕೆನಾ ನೆಕ್ಸ್ಟ್ ಪಾಯಿಂಟ್ the number to be multiplied is called the multiplicand the number you multiply by the number you multiply by is called the multiplier. The answer is called the product. ಹೌದಲ್ವಾ ಸೊ ಇಲ್ಲೇನು ಈ ಪ್ರಾಪರ್ಟಿ ಏನು ಹೇಳ್ತಿದೆ ಸೊ ಎಕ್ಸಾಂಪಲ್ ನೋಡ್ರಿ ಫಾರ್ ಎಕ್ಸಾಂಪಲ್ 2 9s 18 ಹೌದಲ್ವಾ ದ ನಂಬರ್ ಟು ಬಿ ಮಲ್ಟಿಪ್ಲೈಡ್ ಈಸ್ ಕಾಲ್ಡ್ ಮಲ್ಟಿಪ್ಲಿಕ್ಯಾಂಡ್ ಯಾವ ನಂಬರನ್ನು ನೀವು ಮಲ್ಟಿಪ್ಲೈ ಮಾಡ್ತಿದ್ದೀರ ಅದನ್ನು ನಾವು ಮಲ್ಟಿಪ್ಲಿಕ್ಯಾಂಡ್ ಅಂತ ಕರಿತೀವಿ ಸೊ ಹಾಗಾದರೆ 2 × 9 = 18 ಹೌದಲ್ವಾ ಸೊ ಇಲ್ಲಿ ನೆನ್ಪಿಟ್ಕೊಳ್ರಿ ಇಲ್ಲಿ ಸಿಂಗಲ್ ಡಿಜಿಟ್ ಬಂದಿದೆ ಇಲ್ಲಿ 2 ಆ್ಯಂಡ್ 9 ಇದೆ ಸೊ 2ಇಂದ 9 ಮಲ್ಟಿಪ್ಲೈ ಮಾಡಿರಿ 9ಇಂದ 2 ಮಲ್ಟಿಪ್ಲೈ ಮಾಡಿರಿ ಹೌದಲ್ವಾ ಸೊ ಮಲ್ಟಿಪ್ಲಿಕೇಶನ್ ಸೈನ್ ಇದೆ ಮಲ್ಟಿಪ್ಲಿಕೇಶನ್ ಸೈನ್ನ ಸೊ ಲೆಫ್ಟ್ ಸೈಡ್ ಬರೋ ನಂಬರು ಮಲ್ಟಿಪ್ಲಿಕ್ಯಾಂಡ್ ಆಗುತ್ತೆ ಓಕೆನಾ ಸೊ ದ ನಂಬರ್ ಯು ಮಲ್ಟಿಪ್ಲೈ ಬೈ ಈಸ್ ಕಾಲ್ಡ್ ದ ಮಲ್ಟಿಪ್ಲೇಯರ್ ದ ಆನ್ಸರ್ ಈಸ್ ಕಾಲ್ಡ್ ದ ಪ್ರಾಡಕ್ಟ್ ಸೊ ಇಂಟು ಸೈನ್ನ ರೈಟ್ ಸೈಡ್ ಏನು ನಂಬರ್ ಬರುತ್ತೆ ಅದು ಮಲ್ಟಿಪ್ಲೇಯರ್ ಆಗುತ್ತೆ ಸೊ ಇಂಟು ಸೈನ್ನ ಲೆಫ್ಟ್ ಸೈಡ್ ಇರೋ ನಂಬರ್ ಮಲ್ಟಿಪ್ಲಿಕ್ಯಾಂಡ್ ಆಗುತ್ತೆ ಹೌದಲ್ವಾ ಸೊ ಮಲ್ಟಿಪ್ಲೈ ಮಾಡಾದ್ಮೇಲೆ ಆನ್ಸರ್ ಬರುತ್ತೆ ಹೌದಲ್ವಾ ಇದನ್ನು ನಾವು ಪ್ರಾಡಕ್ಟ್ ಅಂತ ಕರಿತೀವಿ ಏನಂತ ಕರಿತೀವಿ ಪ್ರಾಡಕ್ಟ್ ಅಂತ ಕರಿತೀವಿ ಸೊ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಯಾವ ನಂಬರನ್ನು ನಾವು ಮಲ್ಟಿಪ್ಲೈ ಮಾಡ್ತಿದ್ದೀವಿ ಅದು ಮಲ್ಟಿಪ್ಲಿಕ್ಯಾಂಡ್ ಆಗುತ್ತೆ ಸೊ ಯಾವ ನಂಬರಿಂದ ನಾವು ಮಲ್ಟಿಪ್ಲೈ ಮಾಡ್ತಿದ್ದೀವಿ ಅದನ್ನು ಮಲ್ಟಿಪ್ಲೇಯರ್ ಆಗುತ್ತೆ ಹೌದಲ್ವಾ ಸೊ ಮ್ಯಾಮ್ ಇಲ್ಲಿ ನಾವು 2 9s ಮಲ್ಟಿಪ್ಲೈ ಮಾಡ್ತಿದ್ದೀವಿ ಸೊ ಸಿಂಗಲ್ ಡಿಜಿಟ್ ಇದೆ 2 9s ಆದರೂ ಮಲ್ಟಿಪ್ಲೈ ಮಾಡಿರಿ 9 2s ಆದರೂ ಮಲ್ಟಿಪ್ಲೈ ಮಾಡಿರಿ ಸೊ ಈಗ
4328 2s ಅಂತ ಇದ್ರೆ ಏನು ಮಾಡ್ತೀರಾ? ಇಲ್ಲೇನು ಸಿಂಗಲ್ ಡಿಜಿಟ್ ಇದೆ ಮ್ಯಾಮ್, ನಾವು 2 ಇಂದ 9 ಮಲ್ಟಿಪ್ಲೈ ಮಾಡ್ತೀವಿ, 2 9s 18 ಆಗುತ್ತೆ. ಸೊ ಹಾಗಾದ್ರೆ ಇದು ಮಲ್ಟಿಪ್ಲೇಯರ್ ಆಯಿತು, ಮಲ್ಟಿಪ್ಲಿಕ್ಯಾಂಡ್ ಅಂತ ಹೇಳ್ತೀರಾ. ಆ್ಯಕ್ಚುಲಿ ಏನು, ಇಂಟು ಸೈನ್ನ ರೈಟ್ ಸೈಡ್ ಏನು ಬರುತ್ತೆ ಅದು ಡಿಜಿಟ್ ಮಲ್ಟಿಪ್ಲೇಯರ್ ಆಗುತ್ತೆ, ಇಂಟು ಸೈನ್ನ ಲೆಫ್ಟ್ ಸೈಡಲ್ಲಿ ಬರೋ ಡಿಜಿಟ್ ಮಲ್ಟಿಪ್ಲಿಕ್ಯಾಂಡ್ ಆಗುತ್ತೆ. ಯಾಕೆ? ಸೊ ನಾವು ಆ್ಯಡ್ ಸಬ್ಟ್ರ್ಯಾಕ್ಟ್ ಮಲ್ಟಿಪ್ಲಿಕೇಶನ್ ಯಾವಾಗಲೂ ಏನು ಮಾಡ್ತೀವಿ, ನಮ್ಮ ರೈಟ್ ಸೈಡಿಂದ ಮಲ್ಟಿಪ್ಲೈ ಮಾಡ್ತಾ ಬರ್ತೀವಿ. ಸೊ ರೈಟ್ ಸೈಡಿಂದ ಮಲ್ಟಿಪ್ಲೈ ಮಾಡ್ತಾ ಬರ್ತಿದ್ದೀವಿ ಅಂದರೆ, ಸೊ ಇಲ್ಲಿ 2 ಇದೆ, ಸೊ ಇಲ್ಲಿರೋ 2 ಇದೆಯಲ್ಲ, ಇದು ಏನಾಗುತ್ತೆ ಮಲ್ಟಿಪ್ಲೇಯರ್ ಆಗುತ್ತೆ. ಹೌದಲ್ವಾ? ಏನಾಗುತ್ತೆ? ಮಲ್ಟಿಪ್ಲೇಯರ್ ಆಗುತ್ತೆ. ಹೌದಲ್ವಾ? ಸೊ 4328 ಏನಾಗುತ್ತೆ? ಮಲ್ಟಿಪ್ಲಿಕ್ಯಾಂಡ್ ಆಗುತ್ತೆ. ಏನಾಗುತ್ತೆ? ಮಲ್ಟಿಪ್ಲಿಕ್ಯಾಂಡ್. ಹೌದಲ್ವಾ? ಸೊ ಮಲ್ಟಿಪ್ಲೈ ಮಾಡೋಣ. ಸೊ ಜಸ್ಟ್ ನಾನೀಗ ಮಲ್ಟಿಪ್ಲೈ ಮಾಡ್ತೀನಿ. ನೆಕ್ಸ್ಟು ಸಬ್ ಟಾಪಿಕಲ್ಲಿ 2 ಡಿಜಿಟ್ 3 ಡಿಜಿಟ್ ನಂಬರನ್ನು ಹೇಗೆ ಮಲ್ಟಿಪ್ಲೈ ಮಾಡಬೇಕು, 4 ಡಿಜಿಟ್ ನಂಬರನ್ನು ಹೇಗೆ ಮಲ್ಟಿಪ್ಲೈ ಮಾಡಬೇಕು ಅನ್ನೋದು ಇದೆ. ಡೀಪಾಗಿ ಸ್ಟಡಿ ಮಾಡೋಣಂತೆ. ಓಕೆನಾ? 2 8s 16, ಕ್ಯಾರಿ 1, 2 2s 4 + 1 5, 2 3s 6, 2 4s 8. ಸೊ 1 2 3 ಡಿಜಿಟ್ ಬಿಟ್ಟು ಕಾಮ 8656. ಓಕೆನಾ? ಇಂಟು ಸೈನ್ನ ರೈಟ್ ಸೈಡಲ್ಲಿರೋ ಡಿಜಿಟು ಮಲ್ಟಿಪ್ಲೇಯರ್, ಇಂಟು ಸೈನ್ನ ಲೆಫ್ಟ್ ಸೈಡಲ್ಲಿ ಇರೋ ಡಿಜಿಟು ಮಲ್ಟಿಪ್ಲಿಕ್ಯಾಂಡ್ ಆಗುತ್ತೆ. ಮಲ್ಟಿಪ್ಲೈ ಮಾಡಾದ್ಮೇಲೆ ಆನ್ಸರ್ ಬರುತ್ತಲ್ಲ, ಅದನ್ನು ನಾವು ಏನಂತ ಕರಿತೀವಿ? ಪ್ರಾಡಕ್ಟ್. ಏನಂತ ಕರಿತೀವಿ? ಪ್ರಾಡಕ್ಟ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಪ್ರಾಪರ್ಟಿ, we can multiply 2 numbers in any order, anyhow the product will be the same. So we can multiply 2 numbers in any order however the product will be the same. ಸೊ ಇಲ್ಲೇನು, ನಂಬರ್ನ ಆರ್ಡರನ್ನು ಚೇಂಜ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೂ ಆನ್ಸರು ಸೇಮ್ ಬರುತ್ತೆ. ವಿ ಕ್ಯಾನ್ ಮಲ್ಟಿಪ್ಲೈ 2 ನಂಬರ್ಸ್ ಇನ್ ಎನಿ ಆರ್ಡರ್. ನಂಬರ್ನ ಆರ್ಡರನ್ನು ಚೇಂಜ್ ಮಾಡಿ. ಫಾರ್ ಎಕ್ಸಾಂಪಲ್ 3 8s, ಹೌದಲ್ವಾ? 3 8s 24. ಸೊ ನೀವು ಇದನ್ನು ಆರ್ಡರನ್ನು ಚೇಂಜ್ ಮಾಡಿ. 8 3s 24. ಚೆಕ್ ಮಾಡೋಣ. ಸೊ ಇಲ್ಲಿ 3 8s 24 ಅಂದರೆ ಏನು? 3 times 8. 3 times 8 ಅಂದರೆ 8 3 ಟೈಮ್ ಇದೆ. ಸೊ ಹಾಗಾದ್ರೆ ಆ್ಯಡ್ ಮಾಡೋಣ. 8 + 8 + 8. 8 + 8 16, 16 + 8 16, 17 18 19 20 21 22 23 24. ಹೌದಲ್ವಾ? 3 times 8 ಅಂದರೆ 8ನ್ನು 3 ಟೈಮ್ ಆ್ಯಡ್ ಮಾಡಿದ್ದೀನಿ, 24 ಬಂತು. ಹಾಗಾದರೆ 8 times 3 ಅಂದರೆ 3 8 ಟೈಮ್ ಇದೆ. ಎಷ್ಟು ಟೈಮ್ ಇದೆ? 3 8 ಟೈಮ್ ಇದೆ. ಹೌದಲ್ವಾ? ಹಾಗಾದ್ರೆ ಆ್ಯಡ್ ಮಾಡೋಣ. 24 ಬರುತ್ತೋ ಇಲ್ಲೋ ಚೆಕ್ ಮಾಡೋಣ. 1 2 3 4 5 6 7 8. ಹೌದಲ್ಲ? 1 2 3 4 5 6 7 8. 3 + 3 6, 6 + 3 9, 9 + 3 12, 12 + 3 15, 15 + 3 18. ಸೊ 18 + 3. ಹೌದಲ್ವಾ? 18 + 3 21. ಹೌದಲ್ವಾ? 21 + 3 24. ಹೌದಲ್ವಾ? ಸೊ ಇಲ್ಲೇನು, ಮಲ್ಟಿಪ್ಲೈ ಮಾಡುವಾಗ ನಂಬರ್ನ ಆರ್ಡರನ್ನು ಚೇಂಜ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೂ ಆನ್ಸರ್ ಸೇಮ್ ಇರುತ್ತೆ. ಹೌದಲ್ವಾ? 3 8s 24 ಆರ್ 8 3s. ಇಲ್ಲಿರೋ 3 and 8ನ್ನು ಇಲ್ಲಿ ಇಂಟರ್ಚೇಂಜ್ ಮಾಡಿದ್ದೀನಿ. ಹೌದಲ್ವ? ನಂಬರ್ಸನ್ನು ಚೇಂಜ್ ಮಾಡಿದ್ದೀನಿ. 8 3s 24. ಹೌದಲ್ವಾ? ಓಕೆನಾ? ಸೊ ಒನ್ ಮೋರ್ ಎಕ್ಸಾಂಪಲ್.
5s are 10 ಹೌದಲ್ವಾ 2 5s are 10 ಸೊ ಇಲ್ಲಿ ಚೇಂಜ್ ಮಾಡ್ತಿದ್ದೀನಿ 5 2s are 10 ಹೌದಲ್ವಾ ಸೊ 2 times 5 ಅಂದರೆ 2 times 5 ಅಂದರೆ 5 2 ಟೈಮ್ ಇದೆ 2 times 5 2 times 5 ಅರ್ಥ ಮಾಡ್ಕೊಳ್ರಿ ರೀಡ್ ಮಾಡ್ತಿರೋದು 5 2 ಟೈಮ್ ಇದೆ 5 + 5 10 5 times 2 5 times 2 2 5 ಟೈಮ್ ಇದೆ ಹೌದಲ್ಲವಾ 2 3 4 5 2 + 2 4 4 + 2 3 3 + 2 ಸಾರಿ 2 + 2 4 4 + 2 6 6 + 2 8 8 + 2 10 ಹೌದಲ್ವಾ ನೆಕ್ಸ್ಟ್ 6 8s are 48 8 6s are 48 ಹೌದಲ್ವಾ 10 5s are 10 5s are 50 ಸೊ 5 10s are 50 ಸೊ ಏನು ಮಲ್ಟಿಪ್ಲೈ ಮಾಡುವಾಗ ನಂಬರ್ನ ಆರ್ಡರನ್ನು ಚೇಂಜ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೂ ಏನು ಸೊ ಆನ್ಸರು ಏನು ಬರುತ್ತೆ ಸೇಮ್ ಬರುತ್ತೆ ಹೌದಲ್ವಾ ನೆಕ್ಸ್ಟ್ ಸೊ ಹಾಗಾದರೆ 6 5s ಹೌದಲ್ವಾ ಸಾರಿ 8 7s 8 7s 56 ಸೊ 56 ಏನಾಗುತ್ತೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಈ ಥರ ನಂಬರ್ ಕೊಡ್ತೀವಿ ಕೊಟ್ಟು ಪಿಕ್ ಔಟ್ ದ ಮಲ್ಟಿಪ್ಲೇಯರ್ ಮಲ್ಟಿಪ್ಲಿಕ್ಯಾಂಡ್ ಆ್ಯಂಡ್ ಪ್ರಾಡಕ್ಟ್ ಅಂತ ಕೇಳ್ತೀವಿ ಆರ್ ಸೊ ಇನ್ ದ ಪ್ರಾಬ್ಲಮ್ ಸೊ ಡ್ಯಾಶ್ ಈಸ್ ದ ಪ್ರಾಡಕ್ಟ್ ಆರ್ ಡ್ಯಾಶ್ ಈಸ್ ದ ಮಲ್ಟಿಪ್ಲೇಯರ್ ಆರ್ ಡ್ಯಾಶ್ ಈಸ್ ದ ಮಲ್ಟಿಪ್ಲಿಕ್ಯಾಂಡ್ ಅಂತ ಕರಿತೀವಿ ಮೈಂಡಲ್ಲಿ ಇಟ್ಕೊಳ್ರಿ ಬಿ ರಿಮೆಂಬರ್ ಇಂಟು ಸೈನ್ನ ರೈಟ್ ಸೈಡಲ್ಲಿ ಬರೋ ನಂಬರು ಮಲ್ಟಿಪ್ಲೇಯರ್ ಆಗುತ್ತೆ ಹೌದಲ್ವಾ ಇಂಟು ಸೈನ್ನ ಲೆಫ್ಟ್ ಸೈಡ್ ಬರೋ ನಂಬರು ಏನಾಗುತ್ತೆ ಮಲ್ಟಿಪ್ಲಿಕ್ಯಾಂಡ್ ಸೊ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ ಏನು ಆನ್ಸರ್ ಬರುತ್ತೆ ಇದನ್ನು ನಾವೇನಂತ ಕರಿತೀವಿ ಪ್ರಾಡಕ್ಟ್ ಹೌದಲ್ವಾ ಸೊ ಆ್ಯಡ್ ಮಾಡುವಾಗ್ಲೂ ಪ್ರಾಪರ್ಟೀಸ್ ಹೇಳಿದ್ದೆ ಸೊ ಹಾಗಾದರೆ ನಂಬರನ್ನು ಆ್ಯಡ್ ಮಾಡಿದಾಗ ಏನು ಇದನ್ನು ನಾವು ಆ್ಯಡೆಂಡ್ಸ್ ಅಂತ ಕರಿತೀವಿ ಹೌದಲ್ವಾ ನೆಕ್ಸ್ಟು ಆ್ಯಡ್ ಮಾಡಿ ಆನ್ಸರ್ ಬರುತ್ತೆ ಇದನ್ನು ಏನಂತ ಕರಿತೀವಿ ನಾವು ಸಮ್ ಅಂತ ಕರಿತೀವಿ ಓಕೆನಾ ಸೊ ನಿಮಗೆ ಗೊತ್ತಿರಬೇಕು ಆ್ಯಡ್ ಮಾಡಿ ಬಂದಿರೋ ಆನ್ಸರನ್ನು ನಾವು ಸಮ್ ಅಂತ ಕರಿತೀವಿ ಮಲ್ಟಿಪ್ಲೈ ಮಾಡಾದ್ಮೇಲೆ ಬರೋ ಆನ್ಸರಿಗೆ ನಾವು ಪ್ರಾಡಕ್ಟ್ ಅಂತ ಕರಿತೀವಿ ಸೇಮ್ ಅದೇ ಥರ ನಾವು ಏನು ಮಾಡ್ತೀವಿ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ ಹೌದಲ್ವಾ ಸೊ ಸಬ್ಟ್ರ್ಯಾಕ್ಟ್ ಮಾಡಿದಾಗ ಸೊ ಇದನ್ನು ನಾವು ಮೈನ್ಡ್ ಅಂತ ಕರಿತೀವಿ ಸೊ ಇದನ್ನು ಸಬ್ಟ್ರಾಹ್ಯಾಂಡ್ ಅಂತ ಕರಿತೀವಿ ಸಬ್ಟ್ರ್ಯಾಕ್ಟ್ ಮಾಡಿ ಬಂದಿರೋ ಆನ್ಸರನ್ನು ನಾವು ಡಿಫರೆನ್ಸ್ ಅಂತ ಕರಿತೀವಿ ಸೊ ಇದು ನೆನಪಿರಬೇಕು ಇದೆಲ್ಲ ಈ ಥರ ಸಿಂಪಲ್ ಎಕ್ಸ್ಪ್ಲನೇಷನನ್ನು ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ಬೋದು ಓಕೆನಾ ಸೊ ಟುಡೇ ನಾವು ಏನು ಡಿಸ್ಕಸ್ ಮಾಡಿದ್ವಿ ಸೊ ಮಲ್ಟಿಪ್ಲಿಕೇಷನ್ನ ರಿಲೇಟೆಡ್ ಪ್ರಾಪರ್ಟೀಸನ್ನು ಡಿಸ್ಕಸ್ ಮಾಡಿದ್ವಿ ನೆಕ್ಸ್ಟ್ ಕ್ಲಾಸಲ್ಲಿ ಸೊ ಮಲ್ಟಿಪ್ಲಿಕೇಷನ್ಗೆ ರಿಲೇಟೆಡ್ ಪ್ಯಾಟ್ರನ್ಸನ್ನು ಡಿಸ್ಕಸ್ ಮಾಡೋಣ ಓಕೆನಾ ನೆಕ್ಸ್ಟು ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣಂತೆ ಥ್ಯಾಂಕ್ ಯು ಸ್ಟೂಡೆಂಟ್ಸ್